ಹಿಂದೂ ಪರ ದನಿ ಎತ್ತಿದ ಸಂಸದರಿಗೆ ಟಿಕೆಟ್ ಕೊಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಮತ್ತೆ ಅಪ್ಪ ಮಕ್ಕಳ ವಿರುದ್ಧ ಯತ್ನಾಳ್ ಸಿಡಿದಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಅಪ್ಪ ಮಕ್ಕಳ ವಿರುದ್ಧ ಮತ್ತೆ ಧಾಟಿಯಲ್ಲಿ ಗರ್ಜಿಸಿದ್ದಾರೆ. ಅಂದರೆ ಈಗ ಹಿಂದೂ ಪರ ಅಥವಾ ಹಿಂದುತ್ವ ಖಟ್ರ ಹಿಂದುತ್ವ ಅಂತವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ತಂದೆ ಮಗ ಬರೀ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸೋದೇ ಮಾಡ್ತಾರೆ. ಈ ಹಿಂದೆ ನನ್ನನ್ನು ಸೋಲಿಸೋಕೆ BY ವಿಜೇಂದ್ರ ಹಣ ಕಳಿಸಿದ್ದ, ಏಕವಚನದಲ್ಲೇ ವಾಗ್ದಾಳಿ. ಯಡಿಯೂರಪ್ಪ ಕುಟುಂಬದಲ್ಲಿ ಒಬ್ಬ ಮಗ ಕ್ಯಾಬಿನೆಟ್ ಮಂತ್ರಿ ಆಗಬೇಕು, ಇನ್ನೊಬ್ಬ ಮಗ ಮುಖ್ಯಮಂತ್ರಿ ಆಗಬೇಕು, ಮನೆಯ ಚಿಲ್ಲಿ ಮಿಲ್ಲಿಯವರೆಗೂ ಅಧಿಕಾರ ಬೇಕು. ಅಂದರೆ ಸಣ್ಣ ಸಣ್ಣವ್ರಿಗೂ ಪುಟ್ಟ ಮಕ್ಕಳಿಗೂ ಅಂತ BSY ಕುಟುಂಬ ರಾಜಕಾರಣಕ್ಕೆ ರೈಟ್ ಟು ಲೆಫ್ಟ್ ತೆಗೆದುಕೊಂಡಿದ್ದಾರೆ ಯತ್ನಾಳ್. ನೋಡಿ, ಯತ್ನಾಳ್ ಅವರು ಡೈರೆಕ್ಟ್ ಹಿಟ್ ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ ವಿರುದ್ಧ. ಇದು ಇವತ್ತಿಂದಲ್ಲ, 3 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಬಟ್ ಈಗ ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ಏನು ಕೈ ತಪ್ತಾ ಇದೆ ಅಲ್ವಾ, ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ, ನಳಿನ್ ಕುಮಾರ್ ಕಟೀಲ್, ಈ ಥರದವ್ರಿಗೆ. ಹಾಗಾಗಿ ಹಿಂದೂ ಪರ ಧ್ವನಿ ಎತ್ತಿದಂಥವ್ರಿಗೆ ಟಿಕೆಟ್ ಮಿಸ್ ಆಗ್ತಿದೆಯಲ್ಲ ಸರ್ ನಿಮ್ಮ ಪಕ್ಷದಲ್ಲಿ ಅಂತ ಕೇಳಿದಾಗ ಅಪ್ಪ ಮಗ ಅದಕ್ಕೆ ನಿಂತುಬಿಟ್ಟಿದ್ದಾರೆ. ಕುಟುಂಬ ರಾಜಕಾರಣ ಅವ್ರದ್ದು. ಅಂದರೆ ನಮ್ಮ ಪಕ್ಷದ ಕೆಲ ವ್ಯಕ್ತಿಗಳನ್ನು ಸೋಲಿಸುವಂಥದ್ದು ಅವ್ರ ಗುರಿ. ನನ್ನೂ ಕೂಡ ಸೋಲಿಸೋಕ್ಕೆ ವಿಜೇಂದ್ರ ಭಾಳ ಪ್ರಯತ್ನ ಪಟ್ಟರು, ಅದು ಆಗಲಿಲ್ಲ ಅಂಥೇಳಿ ಯತ್ನಾಳ್ ಗುಡುಗಿದ್ದಾರೆ. ಹಿಂದೂ ಪರ ಅಜೆಂಡಾ ಹಿಡಿದಂಥ ಪ್ರತಾಪ್ ಸಿಂಹ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಅವ್ರದ್ದೇ ಒಂದು ಟಿಕೆಟ್ಗಳ ಡೌಟ್ ಅಂತ ಇದ್ದಾರೆ. ಈಗ ಅವ್ರು ಅದಾರಲ್ಲ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಮಗ, ಅವ್ರ ಜೀವನನೇ ಇದೇ ಮಾಡ್ಯಾರ. ಅವ್ರ ಅಪ್ಪ ಮಕ್ಕಳು ಬರೇ BJP ಅಭ್ಯರ್ಥಿಗಳು ಸೋಲಿಸಿರ್ಬೇಕು. ನನಗೆ ಸೋಲಿಸಲಿಕ್ಕೆ ವಿಜೇಂದ್ರ ರೊಕ್ಕ ಕೊಟ್ಟು ಕಳಿಸಿದ್ದ. ಅವ್ರ ದಂಧ ಅದು ಐತಿ. ಒಟ್ಟೆ ಅವ್ರ ಅಪ್ಪ ಅಲ್ಲಿ ರಾಘವೇಂದ್ರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗ್ಬೇಕು, ಸಣ್ಣ ಮಗ ಮುಖ್ಯಮಂತ್ರಿ ಆಗ್ಬೇಕು, ಇನ್ನೂ ಮನೆಗೆ ಚಳ್ಳಿ ಮಿಳ್ಳಿ ಅದಾವೆ, ಅವೆಲ್ಲ ರಾಜ್ಯಸಭಾ ವಿಧಾನ ಪರಿಷತ್ ಆಗ್ಬೇಕು, ಬೆಕ್ಕನಾಯಿ JDP ಮೆಂಬರ್ ಆಗ್ಬೇಕು. ಇದು ಯಡಿಯೂರಪ್ಪನ ಕೊನೆಯ ಕನಸು. ಇದು ಯಡಿಯೂರಪ್ಪ ಎಂದೂ ಲಿಂಗಾಯತರಿಗೆ ಏನೇನು ಉದ್ಧಾರ ಮಾಡಿಲ್ಲ, ಕುಟುಂಬ ಉದ್ಧಾರ ಮಾಡಿಕೊಟ್ಟಾರೆ. ಮತ್ತು ಯಡಿಯೂರಪ್ಪನೇ ಲಿಂಗಾಯತಲ್ಲ ಮೊದಲೇದು. ಒಂದು 3-4 ಸ್ವಾಮಿಗಳನ್ನ ಹಿಡ್ದಾನ, ಅವಕ್ಕೆ ರೊಕ್ಕ ಕೊಡ್ತಾನೆ. ಅವ್ನ ಪರವಾಗಿ ಅವರು ಸ್ವಾಮಿಗಳು ತಥಾಸ್ತು ಅಂತೇಳಿ ಆಶೀರ್ವಾದ ಕೊಟ್ಕೋತ ಕೂತಾರೆ. ಅವರು ಈಗಾದರೆ ಪಾರ್ಟಿ ಈ ಚುನಾವಣೆ ಮುಗಿದ ಮ್ಯಾಗೆ ಇವ್ರು ಯಡಿಯೂರಪ್ಪನವ್ರು ಬಂಡವಾಳ ಬಿಸ್ತಿನ್ಲಲ್ಲ. ಹಿಂದೂ ಪರ ಅಜೆಂಡಾ ಹಿಡಿದಂಥ ಪ್ರತಾಪ್ ಸಿಂಹ ಆಗಿರ್ಬೋದು, ಕರಂದ್ಲಾಜೆ ಅವ್ರದ್ದೇ ಒಂದು ಟಿಕೆಟ್ಗಳ ಡೌಟ್ ಅಂತ ಇದ್ದಾರೆ. ಈಗ ಅವ್ರು ಅದಾರಲ್ಲ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಮಗ, ಅವ್ರ ಜೀವನನೇ ಇದೇ ಮಾಡ್ಯಾರ. ಅವ್ರ ಅಪ್ಪ ಮಕ್ಕಳು ಬರೇ BJP ಅಭ್ಯರ್ಥಿಗಳು ಸೋಲಿಸಿರ್ಬೇಕು. ನನಗೆ ಸೋಲಿಸಲಿಕ್ಕೆ ವಿಜೇಂದ್ರ ರೊಕ್ಕ ಕೊಟ್ಟು ಕಳಿಸಿದ್ದ. ಅವ್ರ ದಂಧ ಅದು ಐತಿ. ಒಟ್ಟೆ ಅವ್ರ ಅಪ್ಪ ಅಲ್ಲಿ ರಾಘವೇಂದ್ರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗ್ಬೇಕು, ಸಣ್ಣ ಮಗ ಮುಖ್ಯಮಂತ್ರಿ ಆಗ್ಬೇಕು, ಇನ್ನೂ ಮನೆಗೆ ಚಳ್ಳಿ ಮಿಳ್ಳಿ ಅದಾವೆ, ಅವೆಲ್ಲ ರಾಜ್ಯಸಭಾ ವಿಧಾನ ಪರಿಷತ್ ಆಗ್ಬೇಕು, ಬೆಕ್ಕನಾಯಿ JDP ಮೆಂಬರ್ ಆಗ್ಬೇಕು. ಇದು ಯಡಿಯೂರಪ್ಪನ ಕೊನೆಯ ಕನಸು. ಇದು ಯಡಿಯೂರಪ್ಪ ಎಂದೂ ಲಿಂಗಾಯತರಿಗೆ ಏನೇನು ಉದ್ಧಾರ ಮಾಡಿಲ್ಲ, ಕುಟುಂಬ ಉದ್ಧಾರ ಮಾಡಿಕೊಟ್ಟಾರೆ. ಮತ್ತು ಯಡಿಯೂರಪ್ಪನೇ ಲಿಂಗಾಯತಲ್ಲ ಮೊದಲೇದು. ಒಂದು 3-4 ಸ್ವಾಮಿಗಳನ್ನ ಹಿಡ್ದಾನ, ಅವಕ್ಕೆ ರೊಕ್ಕ ಕೊಡ್ತಾನೆ. ಅವ್ನ ಪರವಾಗಿ ಅವರು ಸ್ವಾಮಿಗಳು ತಥಾಸ್ತು ಅಂತೇಳಿ ಆಶೀರ್ವಾದ ಕೊಟ್ಕೋತ ಕೂತಾರೆ. ಅವರು ಈಗಾದರೆ